ನಮಸ್ಕಾರ, ನ್ಯೂಸ್ ಆಫ್ ಹಿಂದೂಸ್ತಾನ್ಗೆ ಸ್ವಾಗತ. ನಾನು ಹನುಮ. ವಿಜಯಪುರ ನಗರದಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಮಾಜಿ ಸಚಿವ ಅಪ್ಪಾಸಾಹೇಬ್ ಪಟ್ಟಣಶೆಟ್ಟಿ ಮಾತನಾಡಿ, ಇವತ್ತು ದೇವಸ್ಥಾನದ ಜಾಗ ಸರ್ಕಾರದ ದತ್ತಿ ಇಲಾಖೆಗೆ ಹೋಗುತ್ತಿದೆ. ಇದು ಸರಿಯಲ್ಲ. ಗೊತ್ತಿಲ್ಲದೆ ಹಿಂದೂ ಧಾರ್ಮಿಕ ವ್ಯವಸ್ಥೆಯನ್ನ ಒತ್ತುವಂತ ಕೆಲಸ ಮಾಡುತ್ತಿದ್ದಾರೆ. ಇನ್ನು ಕನ್ನೇರಿ ಶ್ರೀಗಳಿಗೆ ನಿರ್ಬಂಧ ಹೇರಿರುತ್ತಾರೆಂದರೆ ಅವರು ಬಂದ ಕೂಡಲೇ ಬೇರೆ ಪಾರ್ಟಿಗೆ ಲಾಭವಾಗುತ್ತದೆಂದು ಹೆದರಿದೆ ಕಾಂಗ್ರೆಸ್ ಸರ್ಕಾರ. ಕನ್ನೇರಿ ಶ್ರೀಗಳು ನೈಜವಾದಂತಹ ಕೃಷಿ ಪದ್ಧತಿಯನ್ನ ತರುವಂತ ಪ್ರಯತ್ನ ಮಾಡಿದ್ದಾರೆ. ಯಾವುದೋ ಕಾರ್ಯಕ್ರಮಕ್ಕೆ ಅವರು ಬರುತ್ತಾರೆಂದು ನಿರ್ಬಂಧ ಹೇರಿರುವುದು ಸಂಪೂರ್ಣ ತಪ್ಪಿದೆ. ಸ್ವಾಮೀಜಿಗಳದ್ದು ನಡೆಯುತ್ತಲೇ ಇರುತ್ತದೆ. ಇದರಲ್ಲಿ ಸರ್ಕಾರ, ಜಿಲ್ಲಾಡಳಿತದೇನು ಕೆಲಸ? ಇದು ಮೊದಲ ಬಾರಿ ನೋಡುತ್ತಿರುವುದು. ಸ್ವಾಮೀಜಿಗಳಿಗೆ ನಿರ್ಬಂಧ ಹೇರಿರುವುದನ್ನ ನಾನು ಯಾವತ್ತೂ ನೋಡಿಲ್ಲ. ಇದನ್ನೆಲ್ಲ ನೋಡಿದರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ಹಿಂದೂ ವಿರೋಧಿ ಎಂಬ ವ್ಯವಸ್ಥೆ ನಡೆಯುತ್ತಿದೆ. ಇದನ್ನ ಹಿಂಪಡೆಯದಿದ್ದರೆ ಮುಂದಿನ ದಿನಮಾನಗಳಲ್ಲಿ ಬೃಹತ್ ಪ್ರತಿಭಟನೆ ಮಾಡುವುದಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ರು. ವಿಜಯಪುರ ತಾಲೂಕಿನಲ್ಲಿ ಮತ್ತು ವಿಜಯಪುರ ನಗರ ವ್ಯಾಪ್ತಿಯಲ್ಲಿ ಕನಿಷ್ಠ 50ಕ್ಕೂ ಹೆಚ್ಚು ದೇವಸ್ಥಾನಗಳ ಸಂಸ್ಥೆಗಳನ್ನ ಧಾರ್ಮಿಕ ದತ್ತಿ ಇಲಾಖೆ ಕರ್ನಾಟಕ ಸರ್ಕಾರ ಬಳಿ ಒಂದು ತೆಗೆದುಕೊಳ್ಳುವಂತ ಪ್ರಯತ್ನ ಇದೆ. ಕಳೆದ 2025 31/7 ಒಂದು ತಹಶೀಲ್ದಾರ್ ಕಾರ್ಯಾಲಯದಿಂದ ಮುಜರಾಯಿ ಇಲಾಖೆಗೆ ಇವೆಲ್ಲಗಳ ದಾಖಲಾತಿಗಳನ್ನ ತಗೋಬೇಕು ಹೇಳಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಒಂದು ಪತ್ರ ಬರುತ್ತೆ. ಇದರಲ್ಲಿ ಒಂದು 2-3 ದೊಡ್ಡ ಸಂಸ್ಥೆಗಳು ಶಕ್ತಿ ಇರೋರು ಡಿನೋಟಿಫೈ ಆಗ್ಯಾವ. ಉದಾಹರಣೆಗೆ ಶ್ರೀ ಸಿದ್ದೇಶ್ವರ ಸಂಸ್ಥೆ ಇರ್ಬೋದು, 1-2 ಅಷ್ಟೇ ಇದೆ. ಬಾಕಿ ಸಂಸ್ಥೆಗಳು ಮಾಹಿತಿನೇ ಇಲ್ಲ. ಇದರಲ್ಲಿ 1-2-3 ಸಂಸ್ಥೆ ಇರ್ಬೋದು. ನಾನು ಆಡಳಿತ ಮಂಡಳಿಯಲ್ಲಿದ್ದೀನಿ. ಬಹಳಷ್ಟು ದೇವಸ್ಥಾನದವ್ರಿಗೆ ಗೊತ್ತಿಲ್ಲ ಧಾರ್ಮಿಕ ದತ್ತಿ ಇಲಾಖೆಗೆ ಕರ್ನಾಟಕ ಸರ್ಕಾರದಲ್ಲಿ ಹೋಗ್ತದೆ ಅನ್ನೋದು ಗೊತ್ತಿಲ್ಲ. ಈ ರೀತಿ ಅವ್ರಿಗೆ ಸಾರ್ವಜನಿಕ ನೋಟಿಸ್ ಇದ್ದೇನೆ ಅವನ್ನ ವಶಪಡಿಸಿಕೊಳ್ಳುವಂಥದ್ದು ಸರ್ಕಾರದ ಅಧೀನದಲ್ಲಿ ತೆಗೆದುಕೊಳ್ಳುವಂತ ಪ್ರಯತ್ನ ನಡೆದಿದೆ. ಇದನ್ನು ನಾನು ವಿರೋಧಿಸಿ ನಮ್ಮ ಮುಖಾಂತರ ನಾನು ಸರ್ಕಾರಕ್ಕೆ ಗಮನ ಸೆಳೆಯಕ್ಕೆ ಬಯಸ್ತೇನೆ. ಎಲ್ಲಗಳನ್ನು ಯಾವ ರೀತಿ ನೀವು ದೇಶ ಸಂಸ್ಥೆ ಬೇರೆ ಬೇರೆ 2-3 ಸಂಸ್ಥೆಗಳನ್ನು ಕೈ ಬಿಟ್ಟಿದ್ರಿ, ಅದೇ ರೀತಿ ಇವನು ಕೂಡ ಕೈ ಬಿಡಬೇಕು ಅನ್ನುವಂತ ವಿನಂತಿಯನ್ನು ಮಾಡ್ತೇನೆ. ಯಾಕಂದ್ರೆ ಅಲ್ಲಿ ಒಂದು ಆಡಳಿತ ಮಂಡಳಿ ಇರುತ್ತೆ, ಅವ್ರದೇ ಆದಂತ ವ್ಯವಸ್ಥೆ ಇರ್ತದೆ, ಅವ್ರು ಅದನ್ನ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಒಂದು ಸಣ್ಣ ದೇವಸ್ಥಾನ ಬಿಜಾಪುರದಲ್ಲಿ ಇವತ್ತು ಬಹಳಷ್ಟು ದೇವಸ್ಥಾನಗಳು, ಅದರಲ್ಲಿ 50 ಪಟ್ಟಿ ಮಾಡಿದಂತ ಒಂದು ಲಿಸ್ಟ್ 5-6 ದಿವಸ ಹಿಂದೆ ಸಿಕ್ಕಿತ್ತು ನನಗೆ. ನಾನು ಬೇರೆ ಬೇರೆ ಕೆಲಸಗಳು ಮಾಡಕ್ಕಾಗಲಿಲ್ಲ. ಸರಿ, ಆ ದೇವಸ್ಥಾನದ ಯಾವ ಸಮಿತಿಗೂ ಗೊತ್ತಿಲ್ದೇನೆ ನೇರವಾಗಿನೇ ಅವರೆಲ್ಲ ದಾಖಲಾತಿಗಳನ್ನ ಕಲೆಕ್ಟ್ ಮಾಡುವಂತದ್ದು, ಅದನ್ನ ಧಾರ್ಮಿಕ ದತ್ತಿ ಇಲಾಖೆ ಕರ್ನಾಟಕ ಸರ್ಕಾರ ಅನ್ನುವಂಥದ್ದು ಮಾಡುವಂತ ಪ್ರಯತ್ನ ನಡೆದಿದೆ. ಇದು ಹಲವಾರು ದೇವಸ್ಥಾನಗಳು ತಮ್ಮ ಒಳ್ಳೆಯ ರೀತಿಯಿಂದ ಕಾರ್ಯಚಟುವಟಿಕೆಗಳನ್ನು ಮಾಡಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಇವತ್ತು ನವರಾತ್ರಿ ಇಡುವ ಎಲ್ಲ ಕಾರ್ಯಕ್ರಮ ಒಳ್ಳೆ ರೀತಿ ಸಾರ್ವಜನಿಕರಿಗೆ ಭಕ್ತರಿಗೆ ಒಳ್ಳೆ ಕೆಲಸವನ್ನು ನಿರ್ವಹಿಸಿದ್ರೆ ಇದನ್ನು ಸಂಪೂರ್ಣವಾಗಿ ಕೈ ಬಿಡಬೇಕು. ಯಾಕಂದ್ರೆ ಎಲ್ಲಾ ದೇವಸ್ಥಾನದಲ್ಲಿ ಮಾಹಿತಿನೇ ಸಿಕ್ಕಿಲ್ಲ. 50 ಮಂದಿ ಒಳಗೆ ಬಹಳ ಮಂದಿಗೆ ಒಬ್ರಿಗೂ ಸಿಕ್ಕಿರ್ಬೋದು, ಬಹಳ ಮಂದಿ ಸಿಕ್ಕಿಲ್ಲ. ಇದು ಸರ್ಕಾರದ ಏನ್ ಕ್ರಮ ಅದ ತಪ್ಪದ, ಇದನ್ನು ವಾಪಸ್ ತಗೋಬೇಕು ಅನ್ನುವಂತ ಆಗ್ರಹವನ್ನ ಈ ಮುಖಾಂತರ ಮಾಡ್ಲಿಕ್ಕೆ ಸರ್ಕಾರದಿಂದ ನಮೂದಿಸುವ ಬಗ್ಗೆ ಕಾರ್ಯವನ್ನು ಪೂರ್ಣಗೊಳಿಸಬೇಕೆಂದು ಮಾನ್ಯ ಜಿಲ್ಲಾಧಿಕಾರಿ ಪತ್ರ ತಿಳಿಸಿದ್ದಾರೆ. ಇದನ್ನ ಮಹಾನಗರ ಪಾಲಿಕೆಯವರು ತಹಶೀಲ್ದಾರ್ ಬರುತ್ತೆ 50 ವಿಜಯಪುರ ನಗರದ ಟೋಟಲಿ ಅಂದ್ರೆ ಅಂದ್ರೆ ಈ ಒಂದು ಅಮಲ್ ಕಾಲನಿ ಯೋಗಾಪುರ ಎಲ್ಲ ಸೇರ್ಕೊಂಡು 50 ದೇವಸ್ಥಾನ. ಯಾಕಂದ್ರೆ ಇದು ಹಿಂದೂಗಳದೆಲ್ಲ ಶ್ರದ್ಧಾ ಕೇಂದ್ರಗಳಿವೆ. ಯಾಕಂದ್ರೆ ಅವ್ರು ಏನ್ ನಡೀತದನೆ ಗೊತ್ತಾಗ್ತಲ್ಲ. ಸರ್ಕಾರದವರು ಟೋಟಲಿ ಇವತ್ತು ಬಹಳಷ್ಟು ಈ ರೀತಿ ಕ್ರಮಗಳನ್ನ ತೆಗೆದುಕೊಂಡು ಪ್ರತಿಭಟನೆ ಎದುರಿಸ್ತಾ ಇದೆ. ಇವತ್ತು ಮತ್ತಷ್ಟು ಘಟನೆಗಳನ್ನು ಈ ರೀತಿ ಮುಂದೆ ಪ್ರೆಸ್ ಮೀಟ್ ನಲ್ಲಿ ಕೇಳಿರ್ಬೋದು. ಇದು ಈ ರೀತಿ ದೇವಸ್ಥಾನಗಳು ಅವ್ರಿಗೆ ಗೊತ್ತಿಲ್ಲದೇನೆ ಸರ್ಕಾರಕ್ಕೆ ಹೋಗ್ಬಿಟ್ರೆ ಆ ದೇವಸ್ಥಾನದವ್ರ ಪರಿಸ್ಥಿತಿಯನ್ನು ಈ ಸಿದ್ದೇಶ್ವರ ಸಂಸ್ಥೆ ಮತ್ತೆ ಇನ್ನು 2-3 ನೆನಪಿಲ್ಲ ಹೆಸರು, ಅವ್ರು ದೊಡ್ಡ ಸಂಸ್ಥೆದವ್ರು ಗೊತ್ತಾಗಿ ಮಾಹಿತಿ ಸಿಕ್ಕಲ್ಲ, ಡಿನೋಟಿಫೈ ಮಾಡ್ಕೊಂಡ್ರಲ್ಲಿ. ಈ ಸಣ್ಣ ಸಂಸ್ಥೆಗಳು, ಈ ಉದಾಹರಣೆಗೆ ವಿಜಯಾಂಬ ದೇವಸ್ಥಾನ ಇರ್ಬೋದು, ಯಲ್ಲಮ್ಮ ದೇವಸ್ಥಾನ ಇರ್ಬೋದು, ಜೋರಾಪುರದಾಗ ಒಂದು 10 ದೇವಸ್ಥಾನಗಳು ಈ ನಮ್ಮ ಜೋರಾಪುರದಲ್ಲಿರುವಂತ ಮೆಂದೂಡಿಯ ದೇವಿ ಗುಡಿ, ಆ ಗುಡಿಯನ್ನ ಇವೆಲ್ಲವೂ ಕೂಡ ಧಾರ್ಮಿಕ ದತ್ತಿ ಇಲಾಖೆ ಪಡಿಸುವಂತ ಒಂದು ಸಂಚು ನಡೆದ. ಇದನ್ನ ಬಿಡಬೇಕು. ಬಿಡದೆ ಇದ್ರೆ ನಾವು ಎಲ್ಲಾ ದೇವಸ್ಥಾನದ ಸಮಿತಿಯನ್ನು ಕರೆದು ಒಂದು ಹೋರಾಟವನ್ನು ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಬಯಸ್ತಾರೆ. ಇದು ನನಗೆ ಮನೆ ಸಿಕ್ಕ ಸರ್, ಇದು ಮಾಹಿತಿ ಲೀಕ್ ಆಗಿ ಅವ್ರು ಯಾರು ಸಿಕ್ಕಿಲ್ಲ. ಏನೋ ಒಂದ್ ಕಡೆ ನನಗೆ ಇದು ಗೊತ್ತಾಗ್ಬಿಡುತ್ತೆ.
ಹಬ್ಬದಾಗ ಗೊತ್ತಾಗ್ಯದ ಬಟ್ ನಾವು ಹಬ್ಬದ ಗದ್ದಲದಾಗ ಹಂಗೆ ಬಂದಾಗ ಮಾಹಿತಿ ಕಲೆಕ್ಟ್ ಮಾಡತ್ತ ಅಂದ್ರ ಮಹಾನಗರ ಪಾಲಿಕೆಯವರು ಎಲ್ಲ ಉತ್ತಾರಿ ಅವು ಜಾಗದ್ದು ಮ್ಯಾಪ್ ಕೊಡ್ಬೇಕಂತ ಅವ್ರಿಗೆ ಹೇಳ ಕೊಡ್ತೀನಿ ನಿಮ್ ಕಾಪಿ ನೀವು ಓದಾತ್ರ ಕೊಡ್ತೀನಿ ಐತಿ ಮಾಡ್ಬೇಕನ್ನುವಂತ ನಡೆದ್ರು ಆರ್ಡರ್ ಆದೇಶ ಆಗ್ಯದ ಟೆಕ್ನಿಕಲಿ ಅನ್ನೋದಕ್ಕಿಂತ ನಮ್ದೇ ಆದಂತ ಒಂದು ಆಡಳಿತ ವ್ಯವಸ್ಥೆ ಇರ್ತದೆ ನಾವೆಲ್ಲ ದೇಣಿಗೆ ರೂಪದಲ್ಲಿ ತೆಗೆದುಕೊಂಡು ಮಾಡುವಂತ ಪರಿಸ್ಥಿತಿ ಅವ್ರು ಸರ್ಕಾರದಿಂದ ಹೋಗ್ಬಿಟ್ರೆ ಅಲ್ಲಿ ಇಷ್ಟು ದಿವಸ ಏನೋ ಹಿರಿಯರ ಕಾಲದಲ್ಲಿ ಮಾಡ್ಕೊಂಡು ಬಂದಿರ್ತಾರೆ ವ್ಯವಸ್ಥೆನೇ ಸಂಪೂರ್ಣ ತಪ್ಪು ಹೋಗ್ಬಿಡುತ್ತೆ ಅದು ಅಟ್ಲೀಸ್ಟ್ ನಮ್ ಗಮನಕ್ಕೆ ಬೇಕಲ್ಲ ಅದು ನಮ್ ಟ್ರಸ್ಟಿ ಅದ್ ನಮ್ ಗಮನಕ್ಕೆ ಬೇಕಲ್ಲ ಸರ್ಕಾರ ಕಡೆ ಹೊಂಟೋಗ್ತೇಳಿ ನಮ್ ಗಮನಕ್ಕೆ ಇಲ್ಲ ಅದು ನಾವು ಸರ್ಕಾರ ಮತ್ತೆ ದತ್ತಿ ಇಲಾಖೆ ಏನು ಉಳಿಯಂಗಿಲ್ಲ ಏನು ಅಧಿಕಾರ ಉಳಿಯಂಗಿಲ್ಲ ನಮ್ಗೆ ಆಲ್ರೆಡಿ ಇಲಾಖೆಗೆ ಲಾಭ ಏನಿಲ್ರಿ ಹಣಿ ಅದಕ್ಕಿಂತ ಅವ್ರದ್ದು ಆಡಳಿತ ನೋಡ್ಬಿಡ್ತದೆ ನಾಳೆ ಸರ್ಕಾರ ಇದು ಅಂತ ನಮ್ಗೆ ಅದ್ರ ಬಗ್ಗೆ ಪೂರ್ತಿ ಅಭ್ಯಾಸ ಮಾಡಿಲ್ಲ ಒಟ್ಟಾರೆ ಇದು ಸರಿಯಲ್ಲ ಯಾಕಂದ್ರೆ ಇಷ್ಟು ವರ್ಷ ಇತ್ತು ಯಾರು ಮಾಡಿಲ್ಲ ಇಷ್ಟು ವರ್ಷ ಹಿಂದ್ಕೂ ಕೂಡ ಬಂದಿತ್ತಿಲ್ಲ ಅನ್ನಂಗಿಲ್ಲ ಅವ್ರು ಯಾರು ಮಾಡಿಲ್ಲ ಯಾವ ಸರ್ಕಾರದವ್ರು ಮಾಡಿಲ್ಲ ಹಂಗೆ ನೋಟಿಸ್ ತಗೊಂಡು ಅವೆಲ್ಲ ಅಷ್ಟಕ್ಕೆ ಮುಗಿದ ಅದು ಈ ಸಲ ಇದು ಆರ್ಡರ್ ಮಾಡ್ಬಿಟ್ರೆ ಆರ್ಡರ್ ಮಾಡಿ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಕ್ ಬಿಡ್ತಾರೆ ನಾನು ತಹಸೀಲ್ದಾರ್ಗೆ ಮಾತಾಡಿದೆ ಹೌದು ಈ ತರ ರೆಗ್ಯುಲರ್ ಬಂದ ಸರ್ ಇದು ಹಿಂದಿನ ಕಾಪಿ ಸಿಕ್ಕೋದು ಕೇಳ್ರು ಏನೋ ಒಂದ್ ಕಡೆ ನನ್ಗೆ ಹೆಚ್ಚು ಸಿಕ್ಕದ್ರಿ ಅಂತ ನಡ್ಕೊಂಡ ಮಾತಾಡಿದೆ ಬಿಜಾಪುರ ತಹಸೀಲ್ದಾರ್ಗೆ ಇಲ್ಲ ನಾನು ಸ್ವಲ್ಪ ವೇಟ್ ಮಾಡ್ರಿ ಹಂಗ್ ಮಾಡಕ್ ಹೋಗ್ಬೇಡ್ರಿ ಮಹಾನಗರ ಪಾಲಿಕೆಯವ್ರಿಗೆ ಸ್ವಲ್ಪ ಸ್ಟಾಪ್ ಬಿಡಕ್ ಕೇಳಿ ನಾನು ಈ ಬಿಜಾಪುರ ಒಂದ್ ಸಿಕ್ಕದ ನನಗೆ ನಿಮ್ ಕಾಪಿ ಕೊಡ್ತೀನಿ ರಾಜ್ಯದಾಗ ಇರ್ಬೇಕು ಬಿಡ್ರಿ ಏನಿಲ್ಲ ಈ ನಾನು ನನ್ನ ನಗರದ ಹೇಳ್ತೀನಿ ಗೊತ್ತಿರ್ಲಾರ್ದೆ ಹಿಂದೂ ಧಾರ್ಮಿಕ ವ್ಯವಸ್ಥೆಯನ್ನ ಒತ್ತುವಂತ ಪ್ರಯತ್ನ ಮಾಡತ್ತ ಈಗಾಗಲೇ ಕಣ್ಣೀರಿವ್ರದ್ದು ಎಲ್ಲ ಹೇಳಿದ್ರು ಅವ್ರು ಕಾವ್ಯದಾರಿ ಗೊತ್ತಕ್ಕೆ ನಾನು ಈ ವರ್ಷ ರಾಜಕಾರಣದಾಗ ಮುಖಾಲಿಕ ನಿರ್ಬಂಧ ಮಾಡ್ತಿರು ತಗೊಡೆ ಮಾಡ್ತಿರು ಯಾರ್ಯಾರು ಮಾಡಿದ್ದು ಹಾಳಿನ ಕೋರ್ಟಿಂಗ್ ಪರ್ಮಿಷನ್ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ ಕಾವ್ಯ ಅವ್ರಿಗೆ ನಿರ್ಬಂಧ ಇರ್ತಾರ ಅಂದ್ರೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಹೆದರ್ಕೊಂಡ್ಬಿಟ್ಟಾರ ಅವ್ರಿಗೆ ಹೆದರ್ಕೊಂಡದು ಅವ್ರು ಬಂದ್ ಕೂಡಲೇ ಏನೋ ಇವೆಲ್ಲ ಹಿಂದುತ್ವ ಬಳಗ ನಾಳೆ ಬೇರೆ ಪಾರ್ಟಿ ಲಾಭ ಆಗ್ತದೆ ಹೆದರ್ಕೊಂಡು ಈ ರೀತಿ ಪೂಜ್ಯ ಕನೇರಿ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಬಹಳಷ್ಟು ಮಂದಿ ಮಾಹಿತಿ ಇಲ್ಲ ಮೊನ್ನೆ ಯಾರೋ ಜೆಎಸ್ ಪಾಟೀಲ್ ಅಂತ ಯಾರೊಬ್ರು ಸಾಹಿತಿಗಳು ಮಾತಾಡೋದು ನಾನು ನೋಡ್ರೆ ಅವ್ರು ಕನೇರಿ ಸ್ವಾಮಿಗಳು ಹಂಗಿಲ್ಲ ಅವ್ರೇನೇ ಮಾತಾಡೋರು ತಿಳ್ಕೊಬೇಕು ನಾನು ಅವ್ರು ಏನ್ ಕೆಲಸ ಮಾಡೋ ಇಡೀ ದೇಶದಾಗ ಹಿಂದುತ್ವ ಒಂದೇ ಅಲ್ಲ ಸನಾತನ ಹಿಂದುತ್ವ ಅಷ್ಟೇ ಕೆಲಸ ಮಾಡಿಲ್ಲ ಇದು ಆಯುರ್ವೇದಿಕ್ ವ್ಯವಸ್ಥೆ ಒಳಗ ಗೋವುಗಳ ವ್ಯವಸ್ಥೆ ಇಲ್ಲಿ ದೇಶದಾಗ ಒಂದ್ ಒಳ್ಳೆ ಒಂದ್ ಮೆಸೇಜ್ ಕೊಟ್ಟರು ಸಾವಿರಾರು ಗೋವುಗಳನ್ನು ಸಾಕಿದಾರ ಬಹಳಷ್ಟು ಮಂದಿ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಟ್ಟಿದ್ದಾರೆ ಬಹಳಷ್ಟು ಇವತ್ತು ಹಿಂದಿನ ಸನಾತನ ನಮ್ದೇನು ಪೂರ್ವದಲ್ಲಿತ್ತು ಆಯುರ್ವೇದ ಪದ್ಧತಿಯನ್ನ ಅದನ್ನ ತರುವಂತ ಪ್ರಯತ್ನ ಮಾಡತ್ತ ಏನ್ ಅಲೋಪತಿಗೆ ಇದರಿಂದ ಹಾನಿ ಆಗ್ತದ ರೋಗಲಾಡಿಸಿ ನಿಜವಾದಂತ ಕೃಷಿ ನೈಜ ಕೃಷಿ ಪದ್ಧತಿಯನ್ನ ಅಳವಡಿಸುವಂತ ಪ್ರಯತ್ನ ಇಷ್ಟೆಲ್ಲಾ ದುಡ್ದಂತವ್ರಿಗೆ ಯಾವ್ದೋ ಕಾರ್ಯಕ್ರಮ ಬರ್ತದೆ ನಿರ್ಬಂಧ ಇರ್ತದೆ ಇದು ಸಂಪೂರ್ಣ ತಪ್ಪದ ಇದು ಪೂಜ್ಯ ಸ್ವಾಮೀಜಿಯವ್ರು ಇವತ್ತು ಅವರು ಏನೋ ಮಾತಾಡ್ಯಾರ ಅವ್ರ ಪುತ್ರ ಅದು ನಡೀತಿರ್ತಾರೆ ಸರ್ಕಾರದ ಏನಿದ್ರಾಗ ಜಿಲ್ಲಾಧಿಕಾರಿಗಳು ಏನ್ ಕೆಲಸ ಇವ್ರ್ಯಾಕ್ ನಿರ್ಬಂಧ ಹೇಳ್ಬೇಕು ಅವ್ರಿಗೆ ಅವ್ರು ಏನೋ ಮಾತಾಡ್ಯಾರ ಅವ್ರು ಯಾವ್ದೋ ಒಂದ್ ಯಾರೋ ಮಾತಾಡಿದ್ರೆ ಅವ್ರು ಮಾತಾಡ ಅವ್ರು ಉತ್ತರ ಕೊಡೋತಾರಲ್ಲ ರೆಗ್ಯುಲರ್ ಇವ್ರ್ಯಾಕ್ ನಿರ್ಬಂಧ ಹೇಳ್ಬೇಕು ಇದು ಮೊದಲೇ ಸಲ ನೋಡ್ತಾರೆ ಸ್ವಾಮಿಗಳು ನಿರ್ಬಂಧ ಹೇಳಿದ್ರೆ ಎಂದು ನೋಡಿಲ್ಲ ಇದು ನೋಡಿದ್ರೆ ಟೋಟಲ್ ಹಿಂದೂ ವಿರೋಧಿ ಆದಂತ ಈ ಒಂದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ವ್ಯವಸ್ಥೆ ನಡೀತಾ ಇದೆ ನಾವು ಒಂದು ಸ್ವಾಮಿ ಇನ್ನೊಂದು ಸ್ವಾಮಿಗಳಿಗೆ ಶಬ್ದ ಬಳಕೆ ಅಂತ ಮಾಡಬಾರ್ದು ಅಂತ ಶಬ್ದ ಬಳಕೆ ನಾವು ಅವ್ರ ಬಗ್ಗೆ ನಾವು ಇನ್ನು ಬಹಳಷ್ಟು ಭಾಷೆ ಕೇಳಬೇಕು ಬಹಳ ಭಾಷೆ ಕೇಳಬೇಕು ಆಗಿನ ಕಾಲದಿಂದ ಅವ್ರು ದೊಡ್ಡವರಾಗ್ತಾರೆ ಅವ್ರು ಮಾತಾಡಿದ್ರೆ ಅವ್ರು ಉತ್ತರ ಕೊಡ್ತಾರ ಅವ್ರು ಕೇಳಿದ್ರೆ ಉತ್ತರ ಕೊಡ್ತಾರ ಸ್ವಾಮೀಜಿಯವ್ರು ಬರ್ತಾರೆ ಹಿಂದಿನ ನಾಳೆ ಬರ್ತಾರೆ ನಿರ್ಬಂಧ ಇದೆ ನಾವು ಬಿಡಂಗಿಲ್ಲ ಇದನ್ನ ತರಿಸಾಕ್ತಿವಿ ಹೋರಾಟ ಮಾಡ್ತೀವಿ ಬೀದಿಗೆ ಹೋರಾಟ ಮಾಡ್ತೀವಿ ಹಿಂದೂಗಳೆಲ್ಲ ಒಂದಾಗೋದು ಮತ್ತೆ ಒಂದಾಗ್ತೀವಿ ಅಂತಂದ್ರೆ ಹಿಂದೂ ನೋಡ್ರಿ ನೇತೃತ್ವ ಇದ್ದು ಸಂಬಂಧ ಬರಂಗಿಲ್ಲ ನಮ್ಮ ಇಲ್ಲಿವರೆಗೆ ನಮ್ಗೆ ಮೊದಲು ಮುಖಂಡರು ಮಾತನಾಡ್ಯಾರ ಅವ್ರು ಒಂದಿಂದ ಎಲ್ಲರೂ ಏನ್ ಸ್ಟ್ಯಾಂಡ್ ತಗೋತಾರ ಅದ್ರ ಪ್ರಕಾರ ಇರ್ತೀವಿ ನೋಡ್ರಿ ಇದು ಭಾಷಣ ಆಗಿ ಒಂದ್ ತಿಂಗ್ ಆಗಿರ್ಬೇಕು ಸ್ವಾಮಿಗಳು ಯಾವ ಕಾರ್ಯಕ್ರಮದಾಗ ಹೇಳಿ ನೋಡೋಣ ಬೆಳ್ಳೂರು ಕಾರ್ಯಕ್ರಮ ಈಗ 1.5 ತಿಂಗಳಾಯ್ತು 1.5 ತಿಂಗಳಾಯ್ತು ಸರ್ ನಾನು ಹೋಗಿದ್ದೆ ಕಾರ್ಯಕ್ರಮ ಅದು ನಮ್ಮ ಪೂರ್ವಜರು ಊರದು ಏನ್ರಿ ಆ ಕಾರ್ಯಕ್ರಮ ನಾನು ಒಂದ್ ದಿವ್ಸ ಹೋಗಿ ಬಂದೇನೆ 3 ದಿವಸ ಕಾರ್ಯಕ್ರಮ ಇತ್ತು ಆ ದಿವ್ಸ ಹೋಗಿಲ್ಲ ದಿವ್ಸ ಹೋಗಿ ಬಂದಿದ್ದೇನ ಅದಾಗಿ 1.5 ತಿಂಗಳಾಯ್ತು ಯಾರಿಗೆ ಸಿಟ್ಟೆ ಬಂದಿಲ್ಲ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಆಫ್ ಹಿಂದೂಸ್ತಾನ್.